ಸಂಘ ಹಾಗೂ ಹಸಿರು ಸೇನೆ ಕೂಡಿಹಳ್ಳಿ ಬಣದಿಂದ ಈ ಒಂದು ಚಿತ್ತಾಪುರ ತಾಲೂಕಿನ ಸಭೆ ಕರೆದಂಥ ಉದ್ದೇಶವೇನಂತಂದರೆ, ಇಲ್ಲಿ ನಾಳೆ 19/11/2024 ಜಂಗ್ಲಿ ಕ್ರಾಸಿನಲ್ಲಿ ನಾವು ಉಗ್ರವಾದ ಹೋರಾಟವನ್ನು ಹಮ್ಮಿಕೋಬೇಕಂತ ಈ ಸಭೆಯಲ್ಲಿ ನಿರ್ಣಯ ಆಗಿದೆ. ವಿಷಯಗಳು ಏನಂತಂದರೆ, ಈಗಾಗಲೇ ಕೃಷಿಗೆ ಸಂಬಂಧಪಟ್ಟಂತೆ ಸರ್ಕಾರ ಒಕ್ತೆಂಬ ಕಾಯ್ದೆಯನ್ನು ಜಾರಿಗೆ ತಂದಿದೆ ಮತ್ತು ಇನ್ನೊಂದು ಅಕ್ರಮ ಮರಳುಗಾರಿಕೆ ನಿಲ್ಲಿಸಬೇಕು ಮತ್ತು 2023ರಲ್ಲಿ ರೈತರ ಸಾಲ ಮನ್ನಾ ಮಾಡಿತ್ತು ಒಂದು ಸರ್ಕಾರ ಆದೇಶ ಮಾಡಿತ್ತು. ಆದರೆ ಇಲ್ಲಿವರೆಗೂ ಯಾವ ರೈತರಿಗೂ ಪೂರ್ಣವಾಗಿ ಅದನ್ನು ಮುಟ್ಟಿಲ್ಲ. ಮತ್ತು ಈ ಎರಡನೇ ವಿಷಯವೇನೆಂದರೆ, ಈ JJM ಮನೆ ಮನೆಗೆ ನಲ್ಲಿ ಎಂಬ ನೀರಿನ ಒಂದು ಯೋಜನೆಯನ್ನು ಕಳಪೆ ಮಟ್ಟದ್ದಾಗಿರ್ತದೆ, ಅದಕ್ಕೆ ಸಮೀಕ್ಷೆ ಮಾಡಬೇಕು. ಇನ್ನೊಂದು ಚಿತ್ತಾಪುರ ಸರ್ಕಾರಿ ಜಮೀನನ್ನು ಅಕ್ರಮವೆಂದು ಮಾಡಿ ಸಕ್ರಮಗೊಳಿಸ್ಬೇಕು. ಮತ್ತು ಈಗಾಗಲೇ ಹಳ್ಳಿಗೆ ತಿರುಗಾಡುವಂಥ ರೋಡ್ಗಳು ಹಲವಾರು ಸಮಸ್ಯೆಯಿಂದ ಕೂಡಿ ಅದನ್ನು ಶೀಘ್ರವಾಗಿ ಆ ರೋಡ್ಗಳನ್ನು ಕೆಲಸ ಪ್ರಾರಂಭ ಮಾಡಬೇಕು. ಮತ್ತು ಇನ್ನೂ ಹಲವಾರು ಬೇಡಿಕೆಗಳನ್ನು ಇಟ್ಟುಕೊಂಡು ಟಂಗ್ಲಿ ಕ್ರಾಸಿನ ಹತ್ತಿರ ಆ ಒಂದು ಹೋರಾಟವನ್ನು ರೈತ ಸಂಘ ಹಮ್ಮಿಕೊಂಡಿದೆ. ಮತ್ತು ಈಗಾಗಲೇ ಸಿದ್ದರಾಮಯ್ಯನವರು ಅದನ್ನೇನು ಒಕ್ತೆಂಬ ಕಾನೂನನ್ನು ವಾಪಸ್ ಪಡಿತೀವಿ ಅಂತ ಹೇಳ್ಯಾರ. ಆದರೂ ಇಲ್ಲಿ ತನೂ ಯಾವ ಪಾಣಿ ಒಳಗೂ ಯಾರ ಹೆಸರನ್ನು ಇನ್ನೂ ತನಕ ಹೋಗಿಲ್ಲ. ಅದನ್ನು ಶಾಸನಬದ್ಧವಾಗಿ ಮತ್ತು ಕಾನೂನಾತ್ಮಕವಾಗಿ ಒಳ್ಳೆ ಪಡಿಬೇಕಂತೇಳಿ ಈ ಕರ್ನಾಟಕ ರಾಜ್ಯ ರೈತ ಸಂಘ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ. ತಮ್ಮ ಹೆಸರು? ಮಲ್ಲನಗೌಡ ಪಾಟೀಲ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಬೆಳೆ ಪರಿಹಾರದ ಈಗ ಹೇಳಿದೆವಲ್ಲ ಸರ್, ಆವತ್ತೇ ಅರ್ಧಂಬರ್ಧ ಆಗ್ಯದ. ಒಬ್ಬ ರೈತರಿಗೆ 1000 ಬಂದದ, 2000 ಬಂದದ, ಇನ್ನೂ 2-3 ಕಂತು ಹಾಕ್ಯಾರ. ಇನ್ನೂ ತನಕ ಅದು ಯಾವುದೂ ಕ್ಲಿಯರ್ ಮಾಡಿಲ್ಲ. ಆ ಒಂದು ವಿಷಯವನ್ನು ನಾವು ಆ ಒಂದು ಹೋರಾಟದಲ್ಲಿ ಹಮ್ಮಿಕೊಂಡಿದ್ವಿ. ಈಗ ಹಳ್ಳಿಯಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಆಗ್ತಿದೆ. ಅದಕ್ಕೆ ಸಣ್ಣ ಸಣ್ಣ ಮಕ್ಕಳು ಬಲಿಯಾಗ್ತಿದ್ದಾರೆ. ಅದನ್ನು ನಿಷೇಧ ಮಾಡಬೇಕು. ಮತ್ತು ಜಾಬ್ ಕಾರ್ಡ್ಗಳು ಅಕ್ರಮವಾಗಿ ಭಾಳಷ್ಟವ. ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಕೆಲಸ ಸಿಗಲ್ಲ. ಯಾರೋ ಎಲ್ಲಿ ಇರ್ತಾರ ಅಂಥವ್ರು ಜಾಬ್ ಕಾರ್ಡ್ ಮಾಡ್ಯಾರ, ಅವು ನಿಷೇಧಿಸಬೇಕು. ಮತ್ತು ಅದಲ್ಲದೆ ಕೆಲವೊಂದು ಗ್ರಾಮಗಳಿಗೆ ಹೋಗ್ತಕ್ಕಂಥ ರೋಡ್ಗಳಾಗಲಿ ಹಣದಿಗಳಾಗಲಿ ಅಂಥರ ಮ್ಯಾಗ ಅಕ್ರಮ ಮರಳುಗಾರಿಕೆ ನಡೆದಿದ್ದು, ಅದರಿಂದ ಟಿಪ್ಪರ್ನಿಂದ ರೋಡ್ ಹಾಳಾಗಿ ಅವು ಪೈಪ್ಲೈನ್ಸ್ ಹಳ್ಳಿದಾಗಿದ್ದಂಥ ಪೈಪ್ಲೈನ್ನು ಕಟ್ಟಾಗ್ತಾ ಇದ್ದೇವೆ. ಯಾಕಂದ್ರೆ ಕುಡಿಯೋದಕ್ಕೆ ನೀರು ಸಿಗ್ತಾ ಇಲ್ಲ. ಅದಕ್ಕಾಗಿ ತಕ್ಷಣ ನಿಲ್ಲಿಸ್ಬೇಕಂತಕ್ಕಂಥದ್ದು ರೈತ ಸಂಘದ ಒಂದು ಹೋರಾಟ ಇದೆ. 19 ತಾರೀಕಿನ ತೆಂಗಳಿನಲ್ಲಿ ರಸ್ತಾ ರೋಕ್ ಹಮ್ಮಿಕೊಂಡಿದ್ದೀವಿ. ಅದಕ್ಕೋಸ್ಕರ ನಾವು ಸೇರಿಕೊಂಡು ರಸ್ತಾ ರೋಕ್ ಮಾಡತ್ತೀವಿ ಅಂತ ಪ್ರತಿಭಟಿಸ್ತೀವಿ ಅಂತ ಹೇಳಿ. ತಮ್ಮ ಹೆಸರು? ಜಗದೀಶ್ ಸಾಗರ್, ರೈತ ಮುಖಂಡರು, ಗುಲ್ಬರ್ಗ.